ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಬೆಳಗಿನ ಶುಭೋದಯಗಳು ಎಲ್ಲರಿಗೂ. ಬೆಳಗ್ಗೆನೇ ಎದ್ದಿದ್ದೀವಿ, ರೆಸಾರ್ಟಲ್ಲಿ ಇದ್ದೀವಿ. ಮಳೆ ಜೋರಾಗ್ಬಿಡ್ತು. ಹುಡುಗರೆಲ್ಲ ಟಿಫನ್ ಮಾಡ್ತಾ ಇದ್ದಾರೆ. ಹುಡುಗರೆಲ್ಲ ಏನು ಮಾಡ್ತಿದ್ದಾರೆ ನಾನು ನೋಡೋದಾದರೆ ಟಿಫನ್ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ಇದೆ ರೆಸಾರ್ಟು ಹೋಮ್ ಸ್ಟೇ ಮಾಡಿ ಇತ್ತು ನೈಟು. ಊರಿಗೆ ಚೆಕ್ಔಟ್ ಆದಮೇಲೆ ನೆಕ್ಸ್ಟ್ ಮಾಡಿದ್ದಿದೆ ಇದೇ ರೂಮ್ಸು. ಹುಡುಗರೆಲ್ಲ ಊಟ ಗೀಟ ಮಾಡ್ತಿದ್ದಾರೆ. ಇವ್ರಾ ಎಲ್ಲ ಟೋನ್ಗೆನೆಲ್ಲ ಹುಡುಕ್ಬಿಟ್ಟಿದ್ದೀರಾ. ಈಗ ಮೇಲ್ನೇ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಟ್ರಿಪ್ಪಿಗೆ ಬಂದಾಗ ಮೇಲ್ನೇ ಸ್ಪರ್ಧೆಯಲ್ಲೂ ಪ್ರಥಮ ಸ್ಥಾನ ಗಳಿಸಿ ರಂಗೋಲಿ ಸ್ಪರ್ಧೆ ಮತ್ತೆ ಇದು ಗೋರಂಟಿ ಸ್ಪರ್ಧೆ ಎಲ್ಲ ಕೋಚ್ ಮಾಡ್ಕೊಡ್ತೀವಿ. ಕೈ ತುಂಬಾ ರಂಗೋಲಿ ಹಾಕ್ತಾನೆ. ಇಲ್ಲೆಲ್ಲ ಸರ್ವೆ ಮಾಡೋದು ಎಲ್ಲೆಲ್ಲಿ ಬೇಕಲ್ಲ ಅಂತ ಹಾಕೊಂಡವ್ನೆ. ಟಿಫನ್ ಬೆಳಿಗ್ಗೆ ಚೆನ್ನಾಗಿದ್ದಾನಪ್ಪ, ತಿಂದಿಲ್ಲ ಇನ್ನ. ದರ್ಶು ಏನೋ ಸನ್ಮಾನನ ಏನೋ ಜೋರಾಗಿ ಮಾಡ್ತಾವ್ರೆ. ಏನು ಮಾಡ್ತಾರೆ ಅಂತ ಕೇಳೋಣ ಬನ್ನಿ ಸ್ನೇಹಿತರೆ. ನಮ್ಮ ಹುಡುಗರು ಬೆಳಿಗ್ಗೆಯಿಂದನೂ ಶುರು ಮಾಡಾರೆ ಸನ್ಮಾನ. ಏನು ಸನ್ಮಾನ ಮಾಡ್ತಾರೋ ಗೊತ್ತಿಲ್ಲ. ನೀರು ಬೇಕಾ ಹೇಳ್ತೀನಿ. ಏನು ಸನ್ಮಾನ ಬೆಳಿಗ್ಗೆಯಿಂದ ಮಾಡ್ತಾ ಇದ್ದೀರಾ? ರಂಗೋಲಿ ನೈಟ್ ಎಲ್ಲ ತುಂಬ್ಕೊಂಡಿದ್ದು ಆಮೇಲೆ ರಂಗೋಲಿ ಹಾಕಿರೋದ ಆಚೆ ಹಾಕೊಂಡು 4 ಗಂಟೆವರೆಗೂ ಹಾಕೋರು. 4 ಗಂಟೆ ತುಳಿಸ್ಬೇಡ್ರಿ. ಅವೆಲ್ಲ ರಂಗೋಲಿ ಇದಾವೆ. ರಂಗೋಲಿ ಅಂದ್ರೆ ರಂಗೋಲಿ ಪುಡಿಲಿ ಹಾಕಿರೋದಲ್ಲ. ಬರಲ್ಲ ನೆನೆಬಾರ್ದು ಅಂತ ನಮ್ಮ ಪುರಿತರು ಹೊರಗಡೆ ಹಾಕಿದ್ದಾರೆ. ಅದು ಸ್ಕೂಲ್ ಟೈಮಿಂಗಲ್ಲಿ ಪ್ರಥಮ ಸ್ಥಾನ ಸಚಿನ್ ಇವೊಂದು ಮೇಕಪ್ ಜಾಳು ಬೆಟರ್ ಮಿಲ್ಕ್ ಯಾರು ಅಂತ ಕಾಸ್ಮೆಟಿಕ್ಸ್ ಯಾರು ಅಂತ ಯೂಸ್ ಮಾಡಲ್ಲ. ಎಲ್ಲ ಯೂಸ್ ಮಾಡೋದು ಮೊದಲು ನಮ್ಮೆಲ್ಲರ ಅಣ್ಣ ಯುವಕರ ಕಣ್ಮಿನಿ ದಲಿತರ ಬಂಡೆ ಬ್ರಾಕೆಟ್ ಅಲ್ಲಿ ಬಂಡೆ ಮಾಡು. ಟೊಪ್ಪಿ ಎಲ್ಲ ಹುಡುಕಿದೀರಾ? ಮುರ್ರಾಕಿದ್ದೀರಾ? ಅಯ್ಯೋ ವಿಜಯ ಬಹುಮಾನ ಕಿರಣ್ ಇವ್ರದ್ದೇನು ಹೇಳಿಲ್ಲ. ಇವಾಗ ಹೇಳ್ತೀರಾ? ಸ್ಕೂಬ್ ಡೈವಿಂಗು ಮಕ್ಕೆ ಹಾಕ್ತಾರೆ ಟೋಪಿ ಅವರು. ಇದೇನ ಕೊಟ್ಟ ಬಂತು. ಸಚಿನ್ ತೆಕ್ಕೇಡಿಯವರು ಸನ್ಮಾನ ಸ್ವೀಕರಿಸಿದರು. ಹುಡುಗರು ಫುಲ್ ಎಂಜಾಯ್ಮೆಂಟ್ ಮಾಡ್ತಾ ಇದ್ರು. ಏನೇನೋ ಬೆಡ್ಶೀಟು ಮತ್ತೆ ಟೊಪ್ಪಿ ಹಾಕೊಂಡು ಸನ್ಮಾನ ಗಿನ್ಮಾನ ಅಂತ ಮಾಡ್ಕೊಂಡಿದ್ರು. ನಾವು ಇವಾಗ ಭಟ್ರ ಕಡೆ ಹೋಗೋಣ. ಏನು ಮಾಡಿದ್ದಾರೆ ಬೆಳಿಗ್ಗೆನೆ ಶಾವಿಗೆ ಬಾತು ಚಟ್ನಿ ಎಲ್ಲ ಮಾಡಿದ್ರು. ಕೇಸರಿ ಬಾತು ಶಾವಿಗೆ ಬಾತು ಚಟ್ನಿ ಭಟ್ರು ರೆಡಿ ಆಗ್ತಿದ್ದಾರೆ. ಹುಡುಗರು ಸ್ವಿಮ್ಮಿಂಗ್ ಪೂಲ್ ರಾತ್ರಿಲಿ ಆಡ್ತೀವಿ ಅಂತಿದ್ರಪ್ಪ, ಆದ್ರೆ ಆಡಿಲ್ಲ. ಚಳಿಗೆ ಆಡಲಿಲ್ಲ. ನಮ್ಮ ಮಳೆ ಗಿಳೆ ಎಲ್ಲ ಜೋರಾಗಿ ಹೊಡಿತಿತ್ತು, ಹಂಗಾಗಿ ಆಡಲಿಲ್ಲ. ನಮ್ಮ ಬೇಬಿ ಬೆಳಗ್ಗೆನೇ ರೆಡಿಯಾಗಿದೆ.
ಇವಾಗ ಹೊರಡಬೇಕು. ಸ್ನಾನ ಮಾಡ್ಸಂಗೆ ಇಲ್ಲಪ್ಪ, ರಾತ್ರಿ ಎಲ್ಲ ಸ್ನಾನ ಮಾಡೈತೆ ನಮ್ಮ ಗಾಡಿ. ಆದರೂ ಇಲ್ಲಿ ಭಯಂಕರ ಇದೈತೆ ಸ್ಲಿಪ್ಪು ನೋಡಿ. ಈ ಥರ ಪಾಚಿ ಕಟ್ಕೊಂಡು ನೆನ್ನೆ ಒಂದ್ಸತಿ ಬಿದ್ದಿದ್ದಾಯ್ತು ಇಬ್ರು. ಭಟ್ರು ಮಧ್ಯಾಹ್ನಕ್ಕೆ ಏನೋ ಭಾರಿ ಅಡುಗೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಹಾ ನೀರಾ ಅಣ್ಣ, ನೀರಿಲ್ಲಿದೆ, ಕುಡಿಯೋ ನೀರು ಕೊಟ್ಬಿಡಿ ಹಿಂಗೆ. ಅಲ್ಲ ಅಲ್ಲಿ ಅಲ್ಲಿ ಅವರಿಗೆ ಖಾಲಿ ಈಗ ಕುಡಿಯಕ್ಕ. ಹಾ ಓ ಹಾ ಹಾ ಓಕೆ. ಹಾ ಹಾ ಸರಿ ಸರಿ. ಮಧ್ಯಾಹ್ನಕ್ಕೆ ಏನೋ ಮಾಡ್ಕೊಂತೀರಿ? ಏನ್ ಮಾಡ್ತಾರ ಮಧ್ಯಾಹ್ನಕ್ಕೆ? ರೈಸ್ ಒಂದ್ ಮಾಡ್ಕೊಂಡ್ರೆ ಮುಗೀತು. ನೀವು ರೆಡಿನಾ? ಹೊಡೀರಿ ಸೆಲ್ಫಿ. ಮಧ್ಯಾಹ್ನಕ್ಕೆ ಪಾಯಸ ಮಾಡ್ಕೊಂಡಿದ್ದಾರೆ. ಪಾಯಸ, ಸಾಂಬಾರು, ರೈಸು, ದಾಲು, ತುಪ್ಪದ ಮೇಲೆ ತುಪ್ಪ ಬೇರೆ ಏನೋ ಹಾಕ್ತಾವ್ರೆ. ಓಕೆ ಸ್ನೇಹಿತರೆ, ಮಾಡ್ಲಿ ಬರ್ರಿ. ಅಣ್ಣ ಮೇಕಪ್ ಬೇರೆ ಮಾಡ್ಕೊಂತವ್ರೆ. ಹಾ ಫುಲ್ ಫೋಟೋಶೂಟ್. ನೀನು ಯೂಟ್ಯೂಬಲ್ಲಿ ಎಲ್ಲ ಇರ್ತೀಯ ನೋಡಿ. ನಾಳೆ ಕೇಳ್ತಾರೆ ನಿಮ್ಮ ಮನೇಲಿ ಯೂಟ್ಯೂಬಲ್ಲಿ ಹಾಕೋರೆ ಅಂತ ನಿನ್ನ. ಟಿಫನ್ ಹೆಂಗೈತೆ? ನಿಮ್ನೆ ಕೇಳ್ತಾ ಇದೀನಿ. ಸೂಪರಾ? ನಮ್ಮ ಬಟ್ರ್ ಸೂಪರು ಹಂಗಾರೆ. ಒಳ್ಳೆ ನೇಚರ್ ಇದೆ ಸ್ನೇಹಿತರೆ ಮಾತ್ರ. ನೋಡಿ ಹೆಂಗಿದೆ ಆ ನೇಚರಲ್ಲಿ ನಮ್ಮ ಫ್ಯೂಚರ್ ಇದೆ. ನೋಡಿ ಹೆಂಗಿದೆ ಫ್ಯೂಚರು. ಇದನ್ನ ಮುಗಿಸ್ಕೊಂಡು ನಾವು ಇವಾಗ ಹೊರಡ್ಬೇಕಾಗಿರೋದು ಎಲ್ಲಿಗಪ್ಪ ಅಂತಂದ್ರೆ ಸೈಟ್ ಸೀನ್ ಇದೆ. ಯಾವ ಪ್ಲೇಸ್ ಕರ್ಕೊಯ್ತಪ್ಪ? ಆಮೇಲೆ ಮೂಕನ ಮನೆ, ಅಬ್ಬೆ ಫಾಲ್ಸ್, 3 ಪ್ಲೇಸ್. ಮೂಕನ ಮನೆ ಯಾರ ಮಾತಾಡೋರ್ ಮನೆಗೆ ಕರ್ಕೊಂಡು ಹೋಗೋದು, ಮೂಗನ ಮನೆ ಕರ್ಕೊಂಡು. ಇನ್ನ ಹುಡುಗರು ಫುಲ್ ಸಾಂಗಲ್ಲೇ ಇದ್ದಾರೆ. ನಾವು ಇವಾಗ ಅವ್ರನ್ನ ಕರ್ಕೊಂಡು, ಹುಡುಗರು ಇನ್ನ ಸಾಂಗ್ ಹಿಂಗ್ ಹಾಕೊಂಡು ಆಟ ಆಡ್ಕೊಂಡವ್ರೆ ಆರಾಮಾಗೆ. ಇನ್ನ ನಾವು ಇವಾಗ ಇಲ್ಲಿಂದ ಹೊರಡಬೇಕು. ಇನ್ನ ಸುಮಾರು ಟೈಮ್ ಇದೆ, ಇನ್ನ ಸುಮಾರು ಪ್ಲೇಸಸ್ ನೋಡೋದೈತೆ. ಹಂಗಾಗಿ ಬೇಗ ಹೊರಡಬೇಕು. ಇನ್ನು ನಮ್ಮ ಪ್ರಕಾಶ ಸ್ನಾನಕ್ಕೆ ಹೋದ ಮನ್ಸ ಬರಲೇ ಇಲ್ಲ. ಇವಾಗ ನೋಡೋಣ ಏನಿರುತ್ತೆ ಹೋಗ್ತಾ ಅಂತಂದ್ಬಿಟ್ಟು ಮಧ್ಯಾಹ್ನದ ಅಡುಗೆ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಅಲ್ಲೇ ಎಲ್ಲಾರ ಊಟ ಕೊಟ್ಬಿಡೋದು. ಅದು ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಏನಾರ ಬೇಕಿದ್ರೆ ಸ್ವಲ್ಪ ಏನಾರ ಮಾಡಿಕೊಂಡು ಹೊರಡೋ ಥರ ಪ್ಲ್ಯಾನು. ಬನ್ನಿ ಸ್ನೇಹಿತರೆ, ಹೊರಡೋಣ. ಇವಾಗ ಇದೇ ಪ್ಯಾಕೇಜು ಮುಂದಿನ ವಾರ ಬೇಕು ಅಂದರೆ ತಿರ್ಗಾ ಕಾಂಟ್ಯಾಕ್ಟ್ ಮಾಡಿ. ನಮ್ಮನ್ನು ಇದೇ ಥರ ರೆಸಾರ್ಟ್ ಇರುತ್ತೆ, ಹೋಮ್ ಸ್ಟೇ ಇರುತ್ತೆ, ಪ್ಲೇಸಸ್, ಸೈಟ್ ಸೀಯಿಂಗ್ ಎಲ್ಲ ಚೆನ್ನಾಗಿರುತ್ತೆ. ತಿರ್ಗಾ ಮುಂದಿನ ವಾರ ಈ ಪ್ಯಾಕೇಜ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡಿ ನಂಬರ್ಗೆ. ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇವಾಗ ನಾವು ಹೋಮ್ ಸ್ಟೇ ಬಿಟ್ಟು ಇದಕ್ಕೆ ಹೋಗ್ತಾ ಇದೀವಿ, ಮೂಗನ ಮನೆ ಕಾಡಿಗೆ. ಮೂಕನ ಮನೆ ಫಾಲ್ಸ್. ಮೂಕನ ಮನೆ ಫಾಲ್ಸ್ ಮೂಕನ ಮನೆ ಫಾಲ್ಸ್ಗೆ ಹೋಗ್ತಾ ಇದೀವಿ ಸ್ನೇಹಿತರೆ. ಬೆಟ್ಟ ಗುಡ್ಡಗಳನ್ನ ಹತ್ಕೊಂಡು ಇಳ್ಕೊಂಡು ಕೆಳಗಡೆಯಿಂದ ಮೇಲ್ಗಡೆ ಗಂಟ ಓಡಾಡ್ಕೊಂಡಿದೀವಿ. ವೆದರ್ ನೋಡಿ ಹೆಂಗಿದೆ, ಫುಲ್ ಚಿಲ್ಡ್ ಕೂಲ್. ಇವ್ ನೋಡಿ ಮುಂದೆ ಒಳ್ಳೆ ಎಂಜಾಯ್ಮೆಂಟ್ ಇದೆ. ಬನ್ನಿ ನೋಡಿ, ಸುತ್ತಾಡಿ. ಈ ತರ ಎಲ್ಲ ಪ್ಲೇಸ್ಗಳು ನೋಡ್ಬೇಕು. ನಮ್ಮ ಪ್ಯಾಕೇಜ್ಗೆ ನೀವು ಜಾಯಿನ್ ಆಗಿ ಸ್ನೇಹಿತರೆ. ಬರೀ ಕೇವಲ ಇದು 3 ದಿನ ಟ್ರಿಪ್, ಅದಕ್ಕೆ ಜಾಸ್ತಿ ಇದೆ. ನಿಮ್ದು 2 ದಿನ ಟ್ರಿಪ್ ಮಾಡೋಣ. ಶನಿವಾರ ಭಾನುವಾರ ರಜಾ ಇರುವಂತವ್ರಿಗೆ 80 ಎಂಪ್ಲಾಯೀಸ್ 90 ಸ್ಟ್ರೆಸ್ ಆಗಿ ಮಂಡೇ ಇಂದ ಫ್ರೈಡೆ ವರೆಗೂ ವರ್ಕ್ ಮಾಡಿರ್ತೀರಾ. ಸಾಟರ್ಡೆ ಸಂಡೇ ರಿಲೀಫ್ ಸಿಗ್ಬೇಕು ಅಂದ್ರೆ ಬನ್ನಿ ಸಕಲೇಶ್ಪುರಕ್ಕೆ. ಸಕಲೇಶ್ಪುರ ಮಾಡೋಣ, ಇಲ್ಲ ಮಡಿಕೇರಿ ಮಾಡೋಣ. ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಎಲ್ಲ ಕಡೆ ಇದೆ, ಹುಡ್ಕಾಡಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ತಿವಿ ಅಂತಾನು ಹಾಕ್ತಿವಿ. ಹೋಗ್ತಾ ಇದೀವಿ ಸದ್ಯಕ್ಕೆ ಎಲ್ಲಿಗೆ? ಮೂಗನ ಮನೆ ಕಾಡು, ಇದು ಫಾಲ್ಸ್. ಅದಾದ್ಮೇಲೆ ಇನ್ನೊಂದ್ 2-3 ಪ್ಲೇಸ್ ಇದೆ, ಅವೆಲ್ಲ ತೋರಿಸ್ಕೊಂಡು ಕೈಗನಕೆರೆ ಫೋರ್ಟ್, ಕೈಗನಕೆರೆ ವ್ಯೂ ಪಾಯಿಂಟ್ ತೋರಿಸ್ಕೊಂಡು ಬರ್ತೀವಿ. ಹಾಕ್ತೀವಿ.
ದರ್ಶನ್ ನೋಡು ಅನ್ಕೋತಾನೆ ಜಾಲಿ ಬಾಯ್ ಅವನು. ಆಹಾ ಹಂಗ್ ಹಿಡಿಬೇಡ ಸದ್ಯಕ್ಕೆ ಹೋಗೋಣ ಅಂದ್ಬಿಟ್ಟು ಹೊಂಟಿದೀವಿ. ದರ್ಶು ಅಂತೂ ಸ್ಮೈಲ್ ಅಲ್ಲಿ ಇರ್ತಾನೆ. ಏನೋ ಒಂದ್ ಬೇಳೆ 2 ಬೇಳೆ ತೋರಿಸಿದ್ದ ನನ್ ಕಾಣಿಸಿದ್ದೆ. ಒಂದು ಬೇಳು ಎರಡೆರಡು ಬೇಳು, ಒಂದ್ ಮರ್ಚು ಒಂದ್ ಇಕ್ಕಂಬಿಡು. ಜಾಲಿ ಟ್ರಿಪ್ ಇವತ್ತು. ಹುಡುಗರೆಲ್ಲ ಜೋಶಲ್ಲಿ ಇದ್ದಾರೆ. ಜೋಶ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ಇವತ್ತು. ಕಮ್ಮಿ ಆಗ್ಬಿಟ್ಟಿದೆ 3 ದಿವಸದಿಂದ ಜೋಶ್ ಕಮ್ಮಿ ಆಗ್ಬಿಟ್ಟಿದೆ. ಇವತ್ತು ಪ್ಲೇಸ್ ಬರೀ ಹುಡುಗಿರ್ಗೋಸ್ಕರನೇ ಹೋಗ್ತಾ ಇರೋದು. ಏನಕ್ಕಪ್ಪ ಅಂದ್ರೆ ಅವ್ರಿಗೆ ಪ್ಲೇಸ್ ಅಷ್ಟು ವಿಸಿಟ್ ಮಾಡಿಸಿಲ್ಲ ಅವತ್ತಿಂದ. ಅವ್ರು ಬರೀ ರೆಸಾರ್ಟ್ ಅಲ್ಲಿ ಇಲ್ಲಿ ಕಾಲ ಕಳೆದ್ಬಿಟ್ರು ಹುಡುಗರುಗಳು. ಅದಕ್ಕೋಸ್ಕರ ಏನು ಪ್ಲೇಸ್ ನೋಡಿಲ್ಲ ಅಂತ ಹೇಳಿದ್ರು ಹುಡುಗಿರು. ಅದಕ್ಕೆ ಇವತ್ತು ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ, ಒಳ್ಳೊಳ್ಳೆ ಪ್ಲೇಸ್ ತೋರ್ಸೋಣ ಅನ್ಬಿಟ್ಟು. ಹುಡುಗರೆಲ್ಲ 90 ಹೊಡಿ ಪಲ್ಟಿ ಹೊಡಿ ಅಂತ ಹೊಡೆದಿದ್ರು. ಪಾಪ ಹುಡುಗಿರ್ಗ ಅವಕಾಶ ಇಲ್ವಲ್ಲ, ಅವ್ರ ಪ್ಲೇಸ್ ನೋಡಾದ್ರೂ ಎಂಜಾಯ್ ಮಾಡ್ಲಿ ಅಂತ ಕರ್ಕೊಂಡು ಹೋಗ್ತಾ ಇದೀವಿ ಇವಾಗ. ಆದ್ರೂ ಸಿಕ್ಕಾಪಟ್ಟೆ ಒಳ್ಳೆ ಹುಡುಗರು ಬಿಡಪ್ಪ, ಒಳ್ಳೆ ಮಕ್ಕಳು, ಒಳ್ಳೆ ಮಕ್ಕಳು. ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಬಟ್ ಅದೇ ತರನೇ ನಾವು ಹಂಗೆ ಫುಡ್ ಎಲ್ಲ ಕೊಡ್ತಾ ಇದೀವಿ. ಆಮೇಲೆ ಒಳ್ಳೊಳ್ಳೆ ಹೋಮ್ ಸ್ಟೇ ಮತ್ತೆ ರೆಸಾರ್ಟ್ ಕೊಡ್ತಾ ಇದೀವಿ. ಬೇಜಾರೇ ಆಗ್ಬಾರ್ದು ಅವರು. ಅದಕ್ಕೋಸ್ಕರ ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತಾ ಇದೀವಿ. ಹೊಸ ಹೊಸ ಗಾಡಿಗಳೇ ತಗೊಂಡ್ಬರ್ತಾ ಇದೀವಿ. ನಮ್ದೇ ಪ್ಯಾಕೇಜ್ ಆಗಿರೋದ್ರಿಂದ ಎಲ್ಲಾರ್ಗು ಒಳ್ಳೆ ಅನುಕೂಲ ಮಾಡ್ಕೊಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದೀವಿ. ಸರ್ವಿಸ್ ಒಂದ್ ಕಡೆಯಿಂದ ಅಲ್ಲ 2 ಕಡೆಯಿಂದ ಇರ್ಬೇಕು. ಅವಾಗ್ಲೇ ಒಂದ್ ಪ್ಯಾಕೇಜ್ ಸೂಪರ್ ಆಗಿ ನಡೆಯೋದು. ಕಸ್ಟಮರ್ಸ್ ಹೆಂಗಿರ್ತೀರಾ ನಾವು ಹಂಗೆ ಇರ್ತೀವಿ. ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ. ಆತರ ಇರುತ್ತೆ. ಒಂದು ಸಣ್ಣ ಮಿಸ್ಟೇಕ್ ಆದ್ರೆ ಅದನ್ನ ದೊಡ್ಡದಾಗಿ ಮಾಡೋರು ಇರ್ತಾರೆ. ಅಂತವ್ರಿಗೆ ತಲೆ ಕೆಡ್ಸ್ಕೊಂಡಲ್ಲ, ನಾವು ಬಿಟ್ಟಾಕ್ಬಿಡೋದ್ರಿ. ನಮ್ ಕ್ಯಾಮ್ರಾಮನ್ ಅಂತೂ ಏನ್ ಮ್ಯಾಲಿಂದ ಕೇಳಿಕಿ ಕೆಳಗಿಂದ ಮೇಲಿಕ್ಕೆ ಶೂಟ್ ಮಾಡ್ತಾನೆ ಅವನೇ. ನೋಡಿ ಸ್ನೇಹಿತರೆ, ವ್ಯೂ ಹೆಂಗಿದೆ. ಪ್ರಕಾಶ ಶೂಟ್ ಮಾಡ್ತಾವನೆ ಅಂತಂದ್ಮೇಲೆ ವ್ಯೂ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನೋಡಿ ಈ ತರ ಫೋನ್ ಬಿಟ್ಬಿಟ್ಯಾ ಕಣಪ್ಪ, 1,20,000 ರೂಪಾಯಿ ಹೇಳಿಕ್ ಹಾಕ್ಬಿಟ್ಯಾ. ಮಲೆನಾಡಿನ ಹೆಬ್ಬಾಗಿಲು ಸಕಲೇಶ್ಪುರ ಒಳ್ಳೆ ಪ್ಲೇಸ್. ಒಳ್ಳೊಳ್ಳೆ ಪ್ಲೇಸ್ ಇದಾವೆ, ಮಸ್ತಾಗಿದಾವೆ. ನೀನ್ ಎಲ್ಲಿ ಬೀಳ್ತೀಯ? ನಾನ್ ಡೋರ್ ತೆಗೆದ್ರೆ ಮಾತ್ರ ಬೀಳೋದು ನೀನು. ನೋಡಿ ಸ್ನೇಹಿತರೆ, ಜಿಪ್ 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 ಬೆಟ್ಟದ ಮೇಲೆ ಒಂದು ಮನೆ ಕಾಣುತ್ತೆ ನೋಡಿ, ಸಖತ್ತಾಗಿದೆ ಅದು ವ್ಯೂ. ಇಬ್ಬನಿ ಹೋಮ್ ಸ್ಟೇ ಅಂತ ಇದು. ಅಣ್ಣ ನೆಕ್ಸ್ಟ್ ಕೊಲಾಬ್ರೇಷನ್ ಮಾಡ್ತೀನಿ, ನನ್ ಕರ್ರಿ 10,000 ಕೊಟ್ಟು. ಕೊಲಾಬ್ರೇಷನ್ ಅಲ್ಲ, ಇದು ಪ್ರಮೋಷನ್. ಪ್ಯಾಕೇಜ್ ಪ್ರಮೋಷನ್, ಪ್ಯಾಕೇಜ್ ಪ್ರಮೋಷನ್ ಮಾಡ್ತೀವಿ ನಾವು. ನಮ್ಮದ್ ನಾವು ಮಾಡ್ಕೊಂತ ಇದೀವಿ ಇವಾಗ ಸದ್ಯಕ್ಕೆ. ನೆಕ್ಸ್ಟ್ ನಾವು ಇಂಪ್ರೂವ್ಮೆಂಟ್ ಆದ್ಮೇಲೆ ನಿಮ್ದು ಮಾಡ್ಕೊಡ್ತೀವಿ. ನಮ್ಮ ಟೂರಿಸ್ಟ್ ವೆಹಿಕಲ್ ಅವ್ರಿಗೆ ಅವ್ರವ್ರಿಗೆಲ್ಲ ಕಾಸ್ಟ್ ಗೀಸ್ ಎಲ್ಲ ತಗೊಳಲ್ಲ, ಫ್ರೀ. ಯಾಕೆ ಅಂತಂದ್ರೆ ನಮ್ ತರನೇ ನೀವು, ನಿಮ್ ತರನೇ ನಾವು, ಎಲ್ರು ಚೆನ್ನಾಗಿರೋಣ. ಯಾರ್ಯಾರೋ ಏನೇನೋ ಮಾಡ್ತಾರೆ ಸ್ನೇಹಿತರೆ. ಆ ಕೊಲಾಬ್ರೇಷನ್ ಅಂತೆ, ಈ ಪ್ರಮೋಷನ್ ಅಂತೆ, ಮೇಕಪ್ ಮಾಡ್ಕೊಳ್ಳೋದಂತೆ, ಎಣ್ಣೆದಂತೆ, ರಮ್ಮಿದಂತೆ, ಲೂಡೋದಂತೆ, ಏನೇನೋ ಪ್ರಮೋಷನ್ ಮಾಡ್ತಾರೆ. ನಮ್ ಟೂರಿಸ್ಟ್ಗಳ್ದು ಮಾಡ್ಬಿಟ್ರೆ ಕಷ್ಟ ಅಂತೆ. ಈ ರಮ್ಮಿ ಪ್ರಮೋಷನ್ ಅವಿವೆಲ್ಲ ಮಾಡೋದಕ್ಕೆ ಆರಾಮಾಗಿ ನಮ್ಮ ಪ್ಯಾಕೇಜು ಇಂಥವ್ ಯಾವ ಪ್ರಮೋಷನ್ ಮಾಡ್ಕೊಟ್ರೆ ಏನೋ 4 ಜನ ಚೆನ್ನಾಗಿರ್ತಾರಪ್ಪ ನಿಮ್ಮಿಂದ. ಇಲ್ಲೇ ನನ್ನೇ ತೋರ್ಸು. ಮಳೆ ಅಂತೂ ಮುಕ್ಳರೆ ಹೊಡಿತಾ ಇದೆ ಸ್ನೇಹಿತರೆ. ನೀವು ನೋಡ್ಬೋದು ಇವತ್ತು ಯಾವ ತರ ಮಳೆ ಬರ್ತೈತಿ ಅಂತ. ಮಳೆಲೆ ಗಾಡಿ ಓಡಿಸ್ತೀನಿ, ಸಿಕ್ಕಾಪಟ್ಟೆ ನೆನೀತಾ ಇದ್ದೀನಿ. ಇನ್ನೇನು ನಾವು ಸಕಲೇಶ್ಪುರ ರೆಸಾರ್ಟ್ ಗಿಸಾರ್ಟ್ ಎಲ್ಲ ಬಿಟ್ಟು ಹೊರಟಿದೀವಿ. ಬನ್ನಿ ನೋಡ ನಮ್ಮ ಹುಡುಗರು ಏನ್ ಮಾಡ್ತಾರೆ ನೋಡ. ಹಿಂದ್ಗಡೆ ಹುಡುಗರೆಲ್ಲ ವೈಬಲ್ ಇದಾರೆ. ನೋಡ್ ಮಳಿಗೆ ಹೋಗಿ ಬಂದ್ರು ಪರವಾಗಿಲ್ಲ, ಬೇಕಾದ್ರೆ ದರ್ಶಕ ಕೈ ಕೊಡು. ಭಟ್ರು ಪಂಚ ಬಿಟ್ಕೊಂಡ್ ಕೂತಿದ್ರ ಭಟ್ರು. ಎಡಿಟ್ ಮಾಡ್ಬೇಕಾ? ಭಟ್ರದ ಎಡಿಟ್ ಮಾಡ್ಬೇಕಾ? ಅಲ್ಲಲ್ಲ ಪ್ರಾಂಗಣ ಏನ್ ಮಾಡ್ತಾರೆ ಅಂತ ನೋಡಿ ಸ್ನೇಹಿತರೆ. ನಾನು ನೋಡ ಇಲ್ಲ, ಯಾಕೆಂದ್ರೆ ಡ್ರೈವಿಂಗ್ ಮಾಡ್ತಾ ಇದೀನಿ. ಏನೋ ಮಳೆ ಬರ್ತೈತೆ ಅಷ್ಟೇ ಹೋಯ್ತಲ್ಲ ಪಿ. ಸರಿಯಾಗಿ ತುಂಬಿದೆ ಮಳೆ.
ಪರ್ಪಲ್ ಅಂತಾನೆ. ಪರ್ಪಲ್ ಅಂತಾನೆ. ಒಟ್ಟಿನಲ್ಲಿ ಅವನು ಇಷ್ಟಪಟ್ಟದ್ದೇ ಅವ್ನು ಇಟ್ಕೊಂಡ್ಬಿಟ್ರದು. ಅದು ಏನ್ ಮಾಡ್ದವ್ರೆ ನೋಡ್ಕೊಂಬ ಅಂತಂದೆ ಅವನ್ನ. ಅಲ್ಲೇ ಸೇರ್ಕೊಂಡ್ಬಿಡ್ತಾನ ಅವನು. ಒಂದೊಂದ್ ಮಾಡು ಸುರೇಶ್, ಒಂದೊಂದ್ ಮಾಡ, ಪಂಚ ಬಿಚ್ಚಿಸ್ಬಿಟ್ ಮಾಡ. ಇವಾಗ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹುಡುಗರುಗಳು ಎಂಜಾಯ್ಮೆಂಟ್ ಏನೋ ಮಾಡ್ತಾವ್ರೆ, ಕುತ್ಕೊಂಡವ್ರು ಏನೋ. ನೋಡೋಣ ಆಮೇಲೆ ನಾನು ವಿಡಿಯೋ ನೋಡ್ತೀನಿ ನಿಮ್ ಜೊತೆ. ಇವಾಗ ಸದ್ಯಕ್ಕೆ ಹೋಗ್ತಾ ಇದೀವಿ. ಬನ್ನಿ ಮುಂದೆ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ನೋಡೋಣ. ಮಾತ್ರ ಮಳೆ ಅಂತೂ ಅದ್ದೂರಿ ಮಳೆ. ಓ ಹಳ್ಳ ಗುಂಡಿ, ಹಳ್ಳಗಳು, ಗುಂಡಿಗಳು, ಮಳೆಗಳು, ಬಸ್ಸುಗಳು, ಕಾರುಗಳು, ಜನಗಳು, ಗೆಸ್ಟ್ಗಳು, ಪಕ್ಷಿಗಳು, ಆನ್ ಮಾಡ್ದೇನಪ್ಪಿ. ಗುಡ್ಡಗಳು, ಮರಗಳು, ಭೂ ಕುಸಿತಗಳು. ಇಲ್ಲಿ ನೋಡಿ ಮಣ್ಣು ಮಸಿ ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟೈತೆ. ಕಾಫಿ ಗೆಡ್ಡೆಗಳೆಲ್ಲ ದವಾಗೋಗ್ಬಿಟ್ಟ ಇದೆ. ಓಕೆ ಸ್ನೇಹಿತರೆ, ಮುಂದಿನ ಪ್ಲೇಸ್ ಹೋಗೋಣ. ನೀವು ನಮ್ಮನ್ನೇ ನೋಡ್ತಾ ಇದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತೀರಾ. ಮುಂದಗಡೆ ಹೋಗ್ತಾ ಒಳ್ಳೊಳ್ಳೆ ಪ್ಲೇಸ್ ಹೋಗ್ತೀವಿ, ಅದನ್ನ ನಿಮ್ಗೆ ತೋರಿಸ್ತೀವಿ. ಬನ್ನಿ, ಲೆಟ್ಸ್ ಗೋ. ಸ್ಟ್ರೈಟ್ ಆಗಿ ಸರ್ಸು ನಾ ಎಂಡ್ ಮಾಡೆ. ನೀವು ಇಷ್ಟೊತ್ತವರೆಗೂ ಅದನ್ನೇ ಮಾಡಿ ಮತ್ತೆ ಏನ್ ಮಾಡ್ತೀವಿ ನೋಡಿ. ನೋಡಿ ಸ್ನೇಹಿತರೆ, ಹೆಂಗೆ ಸ್ಟೇರಿಂಗ್ ಮೇಲೆ ಮನಿಕೊಂಡು ವಿಡಿಯೋ ಮಾಡ್ತಾ ಇರೋದು ದೀಕ್ಷಿತ್. ವಾವ್ ಅನ್ನು ವೈಪರು ಹೆಂಗಿದೆ ನೋಡು, ಸಖತ್ತಾಗೈತೆ ಪ್ಲೇಸ್ ಮಾತ್ರ. ಇಂತರ ಪ್ಲೇಸ್ಗಳಿಗೆಲ್ಲ ಬರ್ಬೇಕು ನೀವು ಜನಗಳು. ನಾವು ಕರ್ಕೊಂಡೋಗ್ತೀವಿ, ನೀವು ಕಾಸು ಕೊಡಿ ಅಷ್ಟೇ. ಕಾಸು ನಿಮ್ದು, ಪ್ಯಾಕೇಜ್ ನಮ್ದು. ಮನಸ್ಸು ತೃಪ್ತಿ ಆಗ್ಬೇಕು. ನಾವಿವಾಗ ಬಂದಿರೋದು ಹೊಸಳ್ಳಿ ಗುಡ್ಡಕ್ಕೆ. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಮೇಲೆ ಎತ್ತಾ ಇದ್ದಾರೆ. ಹಿಂಗೆ ರೈಟ್ ಸೈಡ್ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಮೇಲ್ಗಡೆ ಒಂದು ಪ್ಲೇಸ್ ಇದೆ ಸ್ನೇಹಿತರೆ, ವ್ಯೂ ಪಾಯಿಂಟ್. ಅದಕ್ಕೆ ಹೋಗ್ತಾ ಇದೀವಿ. ನನಗ್ ಬಂದಾಗ ಹೋಗ್ತಾ ಇದ್ದೆ ನಾನು. ಹಿಂಗ್ ತಿರ್ಸ್ಬಿಟ್ಟು ಅದೇ ಟ್ರೆಂಡ್ ಇವಾಗ, ಬಿದ್ರೆ ವಿಡಿಯೋ ಮಾಡೋದು. ಯಾರು ಬೀಳ್ತಾರ ನೋಡೋ ಅಂತಲ್ರಿ. ಸ್ಟಾರ್ಟ್ ಮಾಡಿದ್ಯಾ? ಹೇಳೇ ಇಲ್ಲ ನೀನ್ ನನ್ಗೆ. ಎಲ್ರು ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆ, ವ್ಯೂ ಪಾಯಿಂಟ್ ನೋಡಕ್ಕೆ ಅಂತ ಅನ್ಬಿಟ್ಟು ಹೋಗ್ತಾ ಇದಾರೆ. ನಾನು ಇಲ್ಲೇ ಇದ್ದೀನಿ, ಬರ. ಮಳೆ ಬನ್ನಿ ಬನ್ನಿ. ಏನ್ ಊರ ಏನೋಪ್ಪ ಇದು, ಯಾವಾಗ್ಲೂ ಬಚ್ಚಲ್ ಮನೆ ಇದ್ದಂಗಿರುತ್ತೆ. ಹಿಂಗಿದೆ ನೋಡಿ ಸ್ನೇಹಿತರೆ ವ್ಯೂ. ಪಾಯಿಂಟ್ ಒನ್ಗೆ ಹಾಕೋದೇನೋ ಬಂತು, ನೀರು ಬಿದ್ದೋಗ್ಬಿಟ್ರು ನಾವು. ಹೋಗಿ ಏನಪ್ಪಿ ಆಮೇಲೆ. ನಮಸ್ಕಾರ ದರ್ಶೋ. ಸಕ್ಕತ್ತಾಗೈತೆ ಮೇಲ್ಗಡೆ ಬಂದ್ಮೇಲೆ. ನಾನು ಈ ತರ ಎಲ್ಲ ವಿಸಿಟ್ ಮಾಡ್ತಿರ್ಲಿಲ್ಲ, ಹುಡುಗರುಗಳಿದಾರಲ್ಲ ಅದಕ್ಕೆ ಬಂದಿದ್ದೀನಿ. ಓಹೋ ಎಲ್ಲ ಪ್ರಕಾಶ ಬರ್ಲಿವಲ್ಲ, ಅವನ ಅದೃಷ್ಟನೇ ಕಳ್ಕೊಂಬಿಟ್ಟ. ಹಾ ಭಾರಿ ಸಖತ್ತಾಗಿದೆ. ಮಳೆನೂ ಸೂಪರ್ ಆಗಿ ಬರ್ತಾ ಇದೆ. ಕುಡಿಲಿ. ಇನ್ನ ಅರ್ಧ ಜನ ಬಂದೇ ಇಲ್ಲ. ಹಿಂಗೆ ಒಂದು ವಿಡಿಯೋ ಮಾಡು, ಸೂಪರ್ ಆಗಿ ಹಿಂಗೆ ಹಿಡ್ಕೊ. ಬರ್ತಾವ್ರೆ. ಮಳೆ ಬಂದು ಎಲ್ಲ ಹಾಳು ಮಾಡಕ್ತಪ್ಪ. ಎಲ್ಲ ಬಟ್ಟೆಗಳು ಹಾಕೊಂಡಿದ್ರಿ, ರೈನ್ ಕೋಟ್ ಹಾಕೋಣಾಗೈತಿ ಇವಾಗ. ಛತ್ರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಳ್ನಿಂದ ಹೋಗಲಿದೆ. ಬಾರೋ ವಿಡಿಯೋ ಮಾಡೋದಾ ಇಲ್ಲ ಛತ್ರಿ ಹಿಡಿಯೋದ? ಒಂದು ಗೊತ್ತಾಯ್ತಲ್ಲ. ಯಾವ್ದು ಅವನ್ ಬಿಲ ಬೇರೆ ಐತಪ್ಪ. ಇಡಿ ಇಡಿ ಇಡಿ.
ಫುಲ್ ಮಳೆ ಮಳೆ. ಎಲ್ಲಿ ತೋರಿಸ್ತೀವ? ನೋಡಿಲ್ಲಿ ಛತ್ರಿ ಹೋಯ್ತು, ಛತ್ರಿ ಹೋಯ್ತು. ಎಲ್ಲ ನಿಂತ್ಕೊಳ್ಳಿ ಲೈನ್ಗೆ. ಅಲ್ಲೊಂದಷ್ಟು ಜನ ಬರ್ತಾರ ನಿಧಾನಕ್ಕೆ ನಡ್ಕೊಂಡು, ಇವತ್ತು ಬರಲ್ಲ ನಾಳೆ ಬರಲ್ಲ ಅಂತ. ಇಳ್ಕೊಂಡು ವಿಡಿಯೋ ಮಾಡಪ್ಪಿ. ಛತ್ರಿ ನಾನು ರೆಡಿ ಮಾಡ್ತೀನಿ ಕೊಡಪ್ಪ. ಬಿಟ್ಟರೆ ಹೊಲ್ಟಾಯ್ತು ಅನ್ಕೋ. ವಿಡಿಯೋ ಮಾಡಿ ಅಡ್ಡಾನೆ ಸ್ಟಾರ್ಟಲ್ಲೇ ಐತದು. ಓ ಛತ್ರಿ ಕಂಪ್ಲೀಟ್ಲಿ ರೆಡಿ. ಮೇಲೆ ಏನೇನು ಕಾಟ್ ತಗೊಂಡ್ ನೆಟ್ರು, ಛತ್ರಿ ತಗೊಂಡ್ ನೆಟ್ಬಿಡೋದು ಇವತ್ತು. ಪಾರ್ಕೆ ಕಣಕ್ ಕಾಣ್ತೈತಿ ಇಲ್ಲಿ. ಕ್ಯಾಮ್ರಾಗ ನೀರು ಬಿದ್ರೆ ಇಲ್ಲಿ ಉಜ್ಜಿ, ಇಲ್ಲೂ ಉಜ್ಜಿ. ಸರಿ ಹೋಯ್ತು. ನನ್ನೇಲ್ ಮಾಡ್ತೇವೆ ಅಲ್ಲಿ ಮಾಡೋ ಹುಡುಗರುಗಳು ಎಲ್ಲ ಲೈನಿಗೆ ನಿಂತ್ಕೊಂಡ್ರಿ. ವಿಡಿಯೋ ಫೋಟೋ ತೆಗೆನ. ಏ ಬೇಡ, ರೆಡಿ ಮಾಡ್ತೀನಿ ಇವಾಗ. ನೀನ್ ಮಾತಾಡ್ಸೋದೆಲ್ಲ ಕೇಳ್ಸುತ್ತೆ, ಬೈಕ್ ಇಲ್ಲ ಐತೆ ಖಜೂರ್ ನನ್ ಮಗನೆ. ಹಾ ಛತ್ರಿ ರೆಡಿ. ಛತ್ರಿ ರೆಡಿ ಮಾಡ್ಕೊಂಡೆ ಒಂದ್ ಕೆಲ್ಸ ಆಯ್ತಪ್ಪ ನಂದು. ಇವೆಲ್ಲ ಸ್ಪ್ರಿಂಗ್ಗಳು ಕಟ್ಟಾಗ್ಬಿಟ್ಟಿದ್ದೆ. ಇವ್ರು ನಮ್ ದೀಕ್ಷಿತ್ ಬ್ರೋ ನೋಡಿ ಫುಲ್ ಚಿಲ್ಲಾಗಿ ಎಣ್ಣೆ ಕುಡ್ಕೊಂಡ್ಬಿಟ್ಟವ್ರೆ, ಆಟ ಆಡ್ತವ್ರೆ. ನೋಡು ಬ್ರೋ, ಇದೇ ಸ್ವರ್ಗ ಗುರು, ಸ್ವರ್ಗ. ನೋಡಿ ಯಾಕೆ ಕೊಟ್ಟೆ ಹೊರ್ಕೋತೀರಾ? ನಾವು ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ, ಹೋಗಕ್ಕಾಗಲ್ಲ. ಬಾ ಗುರು, ನಮ್ ಪ್ಯಾಕೇಜ್ ಬುಕ್ ಮಾಡ್ಕೋ ಗುರು, ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ಫೋಟೋ ತೆಗಿಯೋ. ಈ ಕಡೆ ತಿರ್ಸ್ಬಿಟ್ಟು ಹಿಂಗ್ ನೆಟ್ ಫೋಟೋ ತೆಗಿ, ವಿಡಿಯೋ ಕಟ್ ಮಾಡು. ಹಾ ಹಂಗ್ ಮಾಡಿ ಲೈನ್ ಬಂದ್ ಬರ್ಬೇಕಾತರ. ಹಿಂಗ್ ಲೈನ್ ಮಾಡಿ, ಇಲ್ಲ ಅಂದ್ರೆ ಹಿಂಗೆ ಒಂದ್ ರೀಲ್ಸ್ ಮಾಡಕ್ಕೆ ಲೈನ್ ರೆಡಿ ಮಾಡ್ತಾವ್ರೆ. ಇವ್ರು ಲೈನ್ ಮಾಡ್ಸಕ್ ಸ್ಕೂಲ್ ಮಕ್ಳು ಮಾಡಿಸ್ಬೋದಾಗಿತ್ತಪ್ಪ, ನಿಮ್ಮನ್ನ ಮಾಡ್ಸೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಇವಾಗ ಲೈನ್ ನಿಂತ್ಕೊಳ್ಳಿ, ಒಬ್ಬ ಯಾರೋ ತೋರ್ಸ್ಕೊಡ್ರಿ. ಓಹೋ ಬಾರಿ ಮಳೆ ಹೊಡಿತೈತೆ ಕ್ಯಾಮ್ರಾಕ್ಕೆ. ಹಿಂಗ್ ಬರ್ತೀರಾ? ಅಣ್ಣ ಬಂದ್ರಣ್ಣ, ಲೈನ್ ನಿಂತ್ಕೊಳ್ಳಿ, ನೆಂದೋಗ್ಬಿಡುತ್ತೆ. ವಿಡಿಯೋನೆ. ಹಿಂಗ್ ಬರ್ತೀರಾ? ನೀವು ಲೈನ್ ನಿಂತ್ಕೊಳ್ಳಿ, ನಾನು ಮಾಡ್ತೀನಿ ಇಲ್ಲಿ ಕುತ್ಕೊಂಡು. ಬರ್ರಿ ಅಲ್ಲ, ಆಮೇಲೆ ಮಾಡ್ಕೊಂಡಣ. ಫೋಟೋ ತೆಗಿತೀರಾ? ತೆಗಿಯಪ್ಪ, ನಾನು ಯೂಟ್ಯೂಬಲ್ಲಿ ಇರುತ್ತೆ, ಒಂದು ಸ್ಕ್ರೀನ್ ಶಾಟ್ ತಗೊಂಬಿಡು ಹಂಗೆ. ಕೈ ಹಾಕ್ಲ ಮಾಡು. ಇದು ವಿಡಿಯೋನಾ? ಚೊಟ್ಟ ಹೋಗ್ತಿದೆ ಕಲ್ಲ, ಚೊಟ್ಟ ಹೋಗ್ತಿದೆ ಕಳ್ಳ. ತಡಿಯೋ ಮಸ್ತಪ್ಪ. ಕ್ಯಾಮ್ರಾಮ್ಯಾನ್
ಎಲ್ಲ ನಿಂತ್ಕೊಂಡ್ರಲ್ಲ ಏನಕ್ಕೆ? ಇಲ್ಲೊಂದು ಅನಿತಾ ಯಾರ ಬಿಟ್ಬಿಟ್ರೆ 4 ಜನ ನಿಂತ್ಕೊಳ್ಳಿ. ಇವನ್ ತಗದ ನೀನ್ ಮಾಡ್ಕೊಂಡೆ ಬಿಡಪ್ಪ ಇವತ್ತು. ಹುಡುಗರು ಲೈನಿಗೆ ನಿಂತ್ಕೋತಾನೆ ಅವ್ರೆ. ಹಾ ಮತ್ತೆ ಇವಾಗ ಹೆಂಗ್ ಹೋಗ್ತಾನಪ್ಪ? ಬನ್ನಿ ಬ್ರೋ. ಅಲ್ಲ ಎಲ್ಲ ಒಂದ್ ಲೈನ್ ಬರ್ರಿ ಅಂದ್ರೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ಬಿದ್ದೆ ಹೋದ್ರಲ್ಲ ಅವರು. ಬೀಳ್ತಾನೆ ಕಳಿಸ್ತಿದ್ಯಾ? ಏನಂತ ಅಂದೆ? ಹುಡುಗಿ ಬಿದ್ದಿರೋದ್ ನೋಡೋಣ ನೆಕ್ಸ್ಟ್ ಹೇಳ. ಏನ್ನ ಮಳೆ ನಿಲ್ತು ಹೋಗಿ ಮಾಡ್ತೀರಾ ವಿಡಿಯೋ? ನಮ್ಮ ಹುಡುಗರು ಸಾರ್ಕ್ ಒಂದ್ ಸ್ಟೆಪ್ ಹಾಕ್ತಾರೆ, ಅವಾಗೆ ಒಂದ್ ಸ್ಟೆಪ್ ಹಾಕೊಂಡು ಒಬ್ರು ಬಿದ್ರು. ಇವಾಗ ಬೇರೆ ಯಾವ್ದೋ ಒಂದ್ ಸ್ಟೆಪ್ ರೆಡಿ ಮಾಡ್ತಾವ್ರೆ. ನೀನೆಲ್ಲ ನಮ್ಮ ಬಿದ್ದಿದ್ದು. ನೆಕ್ಸ್ಟ್ ಸಚಿನ್ ಗೊತ್ತಾಯ್ತಲ್ವಂತೆ ಹೆಂಗ್ ಮಾಡೋದು ಅಂತ ಬಿಟ್ಟು. ಬನ್ರ ಬರ ಬೇಗ, ನೀವು 4 ಜನ ಬಂದ್ಬಿಡಿ ಬೇಗ. 1 2 3 ಸ್ಟಾರ್ಟ್. ಚೆನ್ನಾಗಿ ಗೊತ್ತೈತೆ, ಯಾರು ಬಿಡಕೋಬಿಡಿ. ನಾನು ತಿರುಗಿಸ್ತೀನಿ ಅವ್ರದ್ದು ಹಾಕ್ಬಿಡ್ಲಿ, ಎಲ್ಲ ಬಂದ್ಬಿಡ್ಲಿ. ಹ್ಯಾಪಿನಾ? ಫೋಟೋ ಶೂಟ್ ಆಯ್ತು, ವಿಡಿಯೋನು ಆಯ್ತು. ಬನ್ನಿ ಬೇಡಣ. ನೋಡಿ ಸ್ನೇಹಿತರೆ, ಹೆಂಗಿದೆ ವ್ಯೂ, ಒಳ್ಳೆ ಪಾಕ್ ತುಂಬಿಕೊಂಡಿದೆ. ಬೆಟ್ಟದ ಮೇಲೆ ಹತ್ಬಿಟ್ಟಿದೀವಿ ಫುಲ್ಲಾಗೆ. ಬೆಟ್ಟದ ಮೇಲೆ ಹತ್ಬಿಟ್ಟು ಅವ್ನು ಏನು ವಿಡಿಯೋ ಹಿಡ್ದವ್ನು, ನಮ್ಮ ಹುಡುಗ ಅಲ್ಲಿ ಬಿಟ್ಟು ಹಿಡ್ದವ್ನು, ಇಲ್ಲಿಂದ ಬಿಡ್ಲಿಲ್ಲ. ಮೂಕನಾಗಬೇಕು ಅನ್ನೋ ಥರ ಕೂತವನೇ ಪ್ರಕಾಶ. ಜಗದೊಳು ಜೋಕ್ಯಾಗಿರಬೇಕು. ಯಾಕೋ ಕೈ ಉಳುಕ್ದಂಗೆ ಐತೆ ಕಣ, ಅವತ್ತಿಂದ ಸರೋಗ್ಲೇ ಇಲ್ಲ. ಅಲ್ಲ ಆದ್ರೂ ನೋಡಿ ಸ್ನೇಹಿತರೆ, ಒಳ್ಳೆ ವ್ಯೂ. ಇಲ್ಲಿ ಬಂದಿದ್ದೀವಿ, ಸಖತ್ತಾಗಿದೆ. ನೀವು ನೋಡ್ತಾ ಇರ್ಬೋದು ಹಿಂಗಿದೆ ಅಂತ. ನೋಡೋಣ ಬನ್ನಿ. ಇನ್ನ ಮುಂದೆಗಡೆ ಸುಮಾರಷ್ಟಿದೆ ತೋರಿಸುವಂಥದ್ದು. ಫಾಲ್ಸ್ ಕೇಳ್ಕೊಂಡ್ಬಿಡೋರಿಗೆ ಫಾಲ್ಸ್ ಕಣ್ಣೀರಲಿ ಬೆಂಕಿದೆ ಮನಸ್ಸು, ಬಳ್ಳಿಯು ಕಾಯ್ತಿದೆ ಕನಸು, ಉಸಿರಲೆ ಉಸಿರಲೆ ಕಾಗಿನಗೆರೆ. ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಮೂಕನ ಮನೆ ಅಬ್ಬೆ ಫಾಲ್ಸ್. ಬನ್ನಿ ಫಾಲ್ಸ್ ಹೆಂಗಿದೆ ಅಂತ ನೋಡೋಣ. ಆಫ್ ಸಕಲೇಶ್ಪುರ ಅಂತಲೇ ಹೇಳ್ಬೋದು. ನೋಡಿ ಪ್ಲೇಸ್ ಹೇಗಿದೆ ಅಂತ.
ಮಧ್ಯಾಹ್ನದ ಊಟ ಗೀ ರೈಸು ಅರೇಂಜ್ ಆಗಿತ್ತು. ಹುಡುಗರು ಫಾಲ್ಸ್ಗೆಲ್ಲ ಹೋಗ್ಬಿಟ್ಟು ಬಂದು ಘಾಟು ಇವು ಎಲ್ಲ ನೋಡಿ ಸುಸ್ತಾಗಿದ್ರು. ಅದಕ್ಕೆ ಗೀ ರೈಸು, ವೈಟ್ ರೈಸು, ಪಾಯಸ ಎಲ್ಲ ರೆಡಿ ಮಾಡಿಸಿದ್ದ ಭಟ್ರ ಹತ್ರ. ರೆಡಿಯಾಗಿ ಊಟ ಕೊಟ್ಟವ್ರೆ, ಊಟ ಮಾಡ್ತಾವ್ರೆ ಹುಡುಗರು. ಇಲ್ಲಿಂದ ಊಟ ಮುಗಿಸ್ಕೊಂಡು ಏನು ಪ್ಲ್ಯಾನ್ ಅಂತ ನೋಡಬೇಕು. ನಮಗೂ ಐಡಿಯಾ ಇಲ್ಲ. ನಾವು ಹೇಳಿದಂಥ ಪ್ಲೇಸ್ ಎಲ್ಲ ಕವರ್ ಆಗಿದೆ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾಮ